ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸ್ವಾರ್ಥ ಗ್ರಂಥ 18ನೇ ಅಧ್ಯಾಯ 7ನೇ ವಾಕ್ಯ. ದೇವರು ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವರಲ್ಲಿ ಆತನು ಅವರ ವಿಷಯದಲ್ಲಿ ತಡೆ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನು. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡೆ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನು. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ, ದೇವರು ಆದುಕೊಂಡವರು ಆತನಲ್ಲಿ ಹಗಲು ರಾತ್ರಿ ಮೊರೆಯಿಡಲು. ಇವತ್ತು ದೇವರು ಯಾರನ್ನು ಆದುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡೋದಾದ್ರೆ, ನನ್ನನ್ನು ನಿಮ್ಮನ್ನು ದೇವರು ಆದುಕೊಂಡಿದ್ದಾನೆ. ನಾವು ಇವತ್ತಿನ ದಿವಸದಲ್ಲಿ ಅನೇಕ ವಿಷಯಗಳಲ್ಲಿ ದೇವರ ಹತ್ರ ಮೊರೆ ಇಡುತ್ತೇವೆ, ಅನೇಕ ವಿಷಯಗಳಲ್ಲಿ ದೇವರ ಬಳಿ ಕೂಗುತ್ತೇವೆ, ದೇವರ ಹತ್ರ ಅನೇಕ ವಿಷಯಗಳನ್ನು ಕುರಿತಾಗಿ ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಎಲ್ಲ ವಿಷಯದಲ್ಲಿಯೂ ನಮಗೆ ಉತ್ತರ ಸಿಗುವುದಿಲ್ಲ. ಕೆಲವು ವಿಷಯದಲ್ಲಿ ಉತ್ತರವು ತಡವಾಗಿ ಬರುತ್ತದೆ, ಕೆಲವು ವಿಷಯದಲ್ಲಿ ಉತ್ತರ ಬೇಗನೆ ಬರುತ್ತದೆ. ಪ್ರಿಯರೇ, ನಾವು ದೇವರ ಹತ್ರ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅದು ಯಾವುದೇ ಒಂದು ವಿಷಯ ಆಗಿರ್ಬೋದು. ಒಂದು ನ್ಯಾಯ ಸಿಕ್ಕಬೇಕು ಅಂದರೆ ನಮಗೆ ಒಂದು ನೀತಿ ಸಿಕ್ಕಬೇಕು, ನಮಗೊಂದು ನ್ಯಾಯ ಒದಗಿಸಬೇಕು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಕೂತುಕೊಂಡಿದ್ದೇವೆ. ಅನೇಕ ದಿವಸಗಳಿಂದ ಈ ಒಂದು ಪ್ರಾರ್ಥನೆಯನ್ನ ನೀವು ಮಾಡ್ತಾ ಇರ್ಬೋದು. ನಿಮ್ಮ ಪರಿಸ್ಥಿತಿಗಳು ಇವತ್ತು ನ್ಯಾಯವೇ ಇಲ್ಲ, ನಮ್ಮ ಜೀವಿತದಲ್ಲಿ ಯಾರು ನನಗೆ ನ್ಯಾಯ ಒದಗಿಸುತ್ತಾರೆ, ಅಯ್ಯೋ ದೇವರೇ ನನ್ನ ಕುಟುಂಬವನ್ನು ಯಾರು ಕಟ್ಟುತ್ತಾರೆ, ನನ್ನ ಗಂಡನನ್ನು ಯಾರು ತಿದ್ದುತ್ತಾರೆ, ನನ್ನ ಮಕ್ಕಳನ್ನು ಯಾರು ತಿದ್ದುತ್ತಾರೆ, ದೇವರೇ ನನಗೂ ನನ್ನ ಕುಟುಂಬದಲ್ಲಿ ಇರುವಂಥ ನ್ಯಾಯವನ್ನು ಯಾರು ಸ್ಥಾಪಿಸುತ್ತಾರೆ, ನಾನು ಎಲ್ಲಿ ಹೋಗಿದ್ರೂ ಕೂಡ ನನಗೊಂದು ನ್ಯಾಯ ಸಿಕ್ಕುತ್ತಿಲ್ಲವಲ್ಲ ಎಂಬುದಾಗಿ ನೀವು ಅನೇಕ ವಿಷಯದಲ್ಲಿ ಕೊರಗುತ್ತಿರಬಹುದು. ಪ್ರಿಯರೇ, ಇವತ್ತು ದೇವರಾತ್ಮನು ನಿಮಗೆ ಹೇಳ್ತಾ ಇದ್ದಾನೆ, ದೇವರು ಆದುಕೊಂಡವರು ದೇವರಲ್ಲಿ ಮೊರೆ ಇಡುವಾಗ ಒಂದು ವೇಳೆ ದೇವರು ಅದನ್ನು ತಡೆ ಮಾಡಬಹುದು. ಆದರೆ ತಡೆ ಮಾಡಿದರೂ ಕೂಡ ಆ ಒಂದು ನ್ಯಾಯವನ್ನು ತೀರಿಸದೇ ಇರುವನೋ, ಅದನ್ನು ತೀರಿಸೋದೇ ಇರೋದಿಲ್ಲ. ಖಂಡಿತವಾಗಿಯೂ ದೇವರು ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಾನೆ. ಯಾಕೆಂದರೆ ಅಲ್ಲಿ ಕೆಳಗಡೆ ನಾವು ನೋಡ್ತೇವೆ, ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಖಂಡಿತವಾಗಿಯೂ ನಿಜವಾಗಿಯೂ ದೇವರು ಅದನ್ನು ಬೇಗ ತೀರಿಸುತ್ತಾನೆಂಬುದಾಗಿ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಯಾವ ಒಂದು ವಿಷಯದಲ್ಲಿ ನೀವು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೀರಿ, ಪ್ರಾರ್ಥಿಸ್ತಾ ಇದ್ದೀರಿ, ಅನೇಕ ದಿವಸಗಳಿಂದ ನೀವೊಂದು ಕಾರ್ಯಗಳಲ್ಲಿ ಪ್ರಾರ್ಥಿಸ್ತಾ ಇರಬಹುದು. ಅದು ಯಾವುದೇ ಆಗಿರಬಹುದು, ನಿಮ್ಮ ಕುಟುಂಬದ ವಿಷಯವಾಗಿರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಜೀವಿತವನ್ನು ಕುರಿತಾಗಿರಬಹುದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ನನಗೆ ನ್ಯಾಯ ಸಿಕ್ಕುತ್ತಿಲ್ಲವಲ್ಲ, ಅಯ್ಯೋ ದೇವರೇ ನನಗೆ ಯಾರು ನ್ಯಾಯ ಒದಗಿಸಿಕೊಡುತ್ತಾರೆ, ಯಾವ ಮನುಷ್ಯರ ಬಳಿ ಹೋದರೂ ಕೂಡ ನನಗೆ ನ್ಯಾಯ ಸಿಕ್ಕುತ್ತಿಲ್ಲ, ನನಗಿದರಿಂದ ಒಂದು ಬಿಡುಗಡೆ, ಇದರಿಂದ ಒಂದು ನ್ಯಾಯ ಯಾರು ನನಗೆ ಕೊಡಿಸುತ್ತಾರೆ ಎಂಬುದಾಗಿ ಆಲೋಚನೆ ಮಾಡುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮಗೆ ನೋಡಿ ಹೇಳ್ತಾ ಇದ್ದಾನೆ, ದೇವರು ನಿಮ್ಮ ವಿಷಯವನ್ನ, ದೇವರು ನಿಮ್ಮ ಮೊರೆಯನ್ನು ಲಾಲಿಸಿದ್ದಾನೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ನಿಮ್ಮ ಕಣ್ಣೀರನ್ನ ನೋಡಿದ್ದಾನೆ. ನೀವು ಹಗಲು ರಾತ್ರಿ ಅಳುತ್ತಾ ಇರುವುದನ್ನ, ನೀವು ಹಗಲು ರಾತ್ರಿ ದೇವರ ಬಳಿಯಲ್ಲಿ ಮೊರೆ ಇಡುತ್ತಿರುವುದನ್ನ ದೇವರು ನೋಡುತ್ತಾ ಇದ್ದಾನೆ. ಆದ್ದರಿಂದ ಪ್ರಿಯರೇ, ದೇವರಾತ್ಮನ ಹೇಳ್ತಾ ಇದ್ದಾನೆ, ಆ ನ್ಯಾಯವನ್ನ ತಡೆ ಮಾಡುತ್ತಾನೋ ತಡೆ ಮಾಡೋದಿಲ್ಲ, ಅದು ಬೇಗನೆ ನಿಮಗೆ ಒದಗಿಸುತ್ತಾನೆ ಎಂಬುದಾಗಿ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ಯಾರು ಕರ್ತನೆ ಒಂದು ನ್ಯಾಯಕ್ಕಾಗಿ ಕರ್ತನೆ ನನಗೊಂದು ನ್ಯಾಯ ಸಿಕ್ಕುತ್ತಿಲ್ಲವಲ್ಲ, ಎಷ್ಟು ಹೋರಾಡಿದ್ರು ನನ್ನ ಜೀವಿತಕ್ಕೆ ಒಂದು ನ್ಯಾಯ ಸಿಕ್ಕುತ್ತಿಲ್ಲ, ಒಂದು ಅಂತ್ಯವೇ ಸಿಕ್ಕುತ್ತಿಲ್ಲವಲ್ಲ ಎಂಬುದಾಗಿ ಹೋರಾಡ್ತಾ ಇದ್ದರು ಸ್ವಾಮಿ. ಯಾರ್ಯಾರು ಓಡಾಡ್ತಾ ಇದ್ದಾರೆ ರಾಜನೇ, ಯಾರ್ಯಾರು ಕರ್ತನೆ ಮನುಷ್ಯರನ್ನ ನಂಬಿ ಓಡಾಡ್ತಾ ಇದ್ದಾರೋ ಅವ್ರನ್ನ ನಿನ್ನನ್ನು ನಂಬಿ ನಿನ್ನ ಬಳಿ ಮೊರೆ ಇಡುವುದಾದ್ರೆ, ನಿನ್ನ ಬಳಿ ಹಗಲು ರಾತ್ರಿ ಅವರು ಕಣ್ಣೀರು ಹಾಕುವುದಾದ್ರೆ, ನಿನ್ನ ಬಳಿ ಮೊರೆ ಇಡುವಾಗ ಸ್ವಾಮಿ ಅವರನ್ನ ನೀನು ಕೇಳುತ್ತಿ, ಅವರಿಗೆ ಉತ್ತರವನ್ನು ದಯಪಾಲಿಸುತ್ತಿ, ಅವರಿಗೊಂದು ನ್ಯಾಯವನ್ನು ದಯಪಾಲಿಸುತ್ತೆ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಬಳಿಯಲ್ಲಿ ಮೊರೆ ಇಡುವ ಮಕ್ಕಳಾಗಿ ಒಬ್ಬೊಬ್ಬರನ್ನ ಮಾರ್ಪಡಿಸ್ತಾರೆ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.